ದುಷ್ಟತನದ ಸಮಸ್ಯೆ. ದೇವರು ಪ್ರೀತಿ ಸ್ವರೂಪಿಯು, ಒಳ್ಳೆಯವನು, ನ್ಯಾಯವಂತನು, ಸರ್ವಶಕ್ತನಾಗಿರುವಾಗ ಯಾಕೆ ಈ ಲೋಕದಲ್ಲಿ ದುಷ್ಟತನ ಹೆಚ್ಚಾಗಿದೆ ಎಂಬುದಾಗಿಯೂ ಮತ್ತು ದುಷ್ಟರು ಅಂದರೆ ಕೆಡುಕರು ಸದಾಕಾಲವೂ ಅಭಿವೃದ್ಧಿ ಹೊಂದುವವರಾಗಿದ್ದಾರೆ. ಆದರೆ ದೇವರಿಗೆ ಮೆಚ್ಚುಗೆ ಆಗಿರುವ ದೇವ ಜನರಾದ ಯೋಸೇಫ, ದಾವೀದ, ಯೋಬ, ಪೌಲ ಇನ್ನು ಮುಂತಾದ ಅನೇಕ ದೇವ ಜನರಿಗೆ ಯಾಕೆ ಕೇಡುಗಳು ಸಂಭವಿಸಿದವು ಎಂಬುದಾಗಿ ನಾವು ನೋಡುವುದಾದರೆ, ಯೋಬನು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಯೋಬ 30ನೇ ಅಧ್ಯಾಯ 26ನೇ ವಚನವನ್ನು ಓದುವುದಾದರೆ, ನಾನು ಒಳ್ಳೆಯದನ್ನು ನಿರೀಕ್ಷಿಸುತ್ತಿರುವಲ್ಲಿ ಕೇಡು ಬಂತು, ಬೆಳಕನ್ನು ಎದುರು ನೋಡುತ್ತಿರುವಾಗ ಕತ್ತಲಾಯಿತು ಎಂಬುದಾಗಿಯೂ, ಮತ್ತು ಯೆರೆಮೀಯ ಪ್ರವಾದಿ 12ನೇ ಅಧ್ಯಾಯ 1ನೇ ವಚನದಲ್ಲಿ ದುಷ್ಟರ ನಡತೆಗೆ ಯಾಕೆ ಫಲವಾಗುತ್ತದೆ, ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದ್ಯಾಕೆ ಎಂಬುದಾಗಿ ಕೇಳುವವನಾಗಿದ್ದಾನೆ. ಹೌದು, ನಾವು ತಪ್ಪು ಮಾಡದೇ ಇದ್ದಾಗಲೂ ಕೇಡುಗಳು ನಮಗೆ ಸಂಭವಿಸಿದಾಗ ನಾವು ಸಹ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವವರಾಗಿದ್ದೇವೆ. ಯಾಕೆಂದರೆ ಯೋಬ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಆತನು ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾಗಿಯೂ ಅವನಿಗೆ ಕಷ್ಟ ಏರ್ಪಟ್ಟು ಒಂದೇ ದಿನದಲ್ಲಿ ಅವನಿಗಿದ್ದ ಎಲ್ಲ ಪಶುಗಳನ್ನು, ಆಸ್ತಿಗಳನ್ನು, ಮಕ್ಕಳನ್ನು ಕಳೆದುಕೊಂಡು ಮೈಯೆಲ್ಲ ಕೆಟ್ಟ ಹುಣ್ಣೆಯಿಂದ ಬಾಧೆಗೆ ಒಳಗಾದಾಗ ಆತನ ಹೆಂಡತಿ ಸ್ನೇಹಿತರ ಮಾತಿನಿಂದ ನನಗ್ಯಾಕೆ ಈ ಸಮಸ್ಯೆ ಎಂದು ದುಃಖಕ್ಕೆ ಒಳಗಾದ ಯೋಬನಿಗೆ 38ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದುವುದಾದರೆ, ಆಗ ಯೆಹೋವನು ಬಿರುಗಾಳಿ ಒಳಗಿಂದ ಯೋಬನಿಗೆ ಪ್ರತಿ ಉತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಸೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂಬುದಾಗಿ 4 ಮತ್ತು 5ನೇ ವಚನದಲ್ಲಿ, ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರೋ ನೀನೇ ಬಲ್ಲೆ, ಅದರ ಮೇಲೆ ನೂಲು ಹಿಡಿದವರು ಯಾರು ಎಂದು ಈ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ, ನಾನೇ ಸರ್ವಶಕ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪ್ತಿಯೂ ಆಗಿರ್ತಕ್ಕಂಥ ದೇವರು ಎಂದು ಯೋಬನಿಗೆ ತಿಳಿಸಿಕೊಡುವವನಾಗಿದ್ದಾನೆ. ಯಾಕೆಂದರೆ ನಮಗೆ ಕೇಡುಗಳು ಸಂಭವಿಸಿದಾಗ ನಮಗೆ ಎಲ್ಲ ಗೊತ್ತು ಎಂದು ಎಲ್ಲವನ್ನ ತಿಳಿದುಕೊಂಡಂತೆ ನಡೆದುಕೊಳ್ಳುವವರಾಗಿದ್ದೇವೆ. ಆದರೆ ದೇವರು ಎಲ್ಲವನ್ನ ನಮಗೆ ತಕ್ಷಣವೇ ತಿಳಿಸುವುದಿಲ್ಲ. ಯೋಬನ ರೀತಿಯಲ್ಲಿ ನಾವು ತಾಳ್ಮೆಯಿಂದ ದೇವರ ಉತ್ತರಕ್ಕಾಗಿ ಕಾದುಕೊಂಡರೆ ದೇವರು ತಕ್ಕ ಕಾಲದಲ್ಲಿ ಎಲ್ಲದಕ್ಕೂ ಉತ್ತರಿಸುವವನಾಗಿದ್ದಾನೆ. ಆದರೆ ಅನೇಕ ಸಂದರ್ಭದಲ್ಲಿ ಕೀರ್ತನೆಗಾರನಾದಂತಹ ಆಸಾಫನ ರೀತಿಯಲ್ಲಿ ನಾವು ಕೇಳುವವರಾಗಿದ್ದೇವೆ. ಅದೇನೆಂದರೆ ಕೀರ್ತನೆ 73ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆಂದರೆ ದುಷ್ಟರು ತಪ್ಪಿನ ಮೇಲೆ ತಪ್ಪು ಮಾಡಿದಾಗಲೂ ಅವರು ಬಲವಾಗಿ ಯಾವುದೇ ಸಮಸ್ಯೆವಿಲ್ಲದೆ ಸದಾ ಸಂತೋಷದಿಂದ ಸ್ಥಿತಿವಂತರಾಗಿ ಜೀವಿಸುವವರಾಗಿದ್ದಾರೆ. ಆದರೆ ನೀತಿವಂತನಾಗಿ ಜೀವಿಸುವ ನನಗೆ ಯಾಕೆ ಈ ಕಷ್ಟ ಎಂದು ಬಾಧೆಗೆ ಒಳಗಾದಾಗ ಆಸಾಫನು ಅದಕ್ಕೆ ಉತ್ತರವನ್ನು ಎಲ್ಲಿ ಕಂಡುಕೊಳ್ಳುವವನಾಗಿದ್ದಾನೆ ಎಂದರೆ ಕೀರ್ತನೆ 73ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಓದುವುದಾದರೆ, ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯವ್ಯವಸ್ಥೆಯನ್ನು ಯೋಚಿಸಿದಾಗ ನನಗೆ ಗೊತ್ತಾಯಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ದೇವರ ಆಲಯ ಅಂದರೆ ದೇವದರ್ಶನ ಗುಡಾರದ ಸತ್ಯವನ್ನು ಅರ್ಥ ಮಾಡಿಕೊಂಡಂತಹ ಆಸಾಫನಿಗೆ ದುಷ್ಟರಿಗೆ ಕೊನೆಯಲ್ಲಿ ನಡೆಯುವ ದಂಡನೆಯ ಬಗ್ಗೆ ತಿಳಿದುಕೊಳ್ಳುವವನಾಗಿದ್ದಾನೆ. ಆದರೆ ದೇವದರ್ಶನ ಗುಡಾರದ ಸತ್ಯ ಪಾಪಿ ಹೇಗೆ ನೀತಿವಂತನಾಗಿ ರಕ್ಷಣೆಯನ್ನು ಹೊಂದಿಕೊಳ್ಳುವುದು ಎಂಬುದನ್ನು ಮಾತ್ರವಲ್ಲದೆ, ಒಬ್ಬ ಪಾಪಿ ತನ್ನ ಪಾಪದಿಂದ ಮನತಿರುಗದೆ ಹೋದರೆ ಅವನಿಗೆ ಬರುವ ಅಂತ್ಯ ಅಗ್ನಿಗಂಧಕದ ದಂಡನೆ ಬಗ್ಗೆಯೂ ಸಹ ತಿಳಿಸುವಂಥದ್ದಾಗಿದೆ. ಆದರೆ ದೇವರು ಪ್ರತಿಯೊಬ್ಬರಿಗೂ ಸಹ ತನ್ನ ಪ್ರೀತಿಯ ನಿಮಿತ್ತವಾಗಿ ಷರತ್ತುಬದ್ಧ ಸ್ವತಂತ್ರ ಆಯ್ಕೆಯನ್ನು ನೀಡುವವನಾಗಿದ್ದಾನೆ. ಹೇಗೆಂದರೆ ಆದಿಯಲ್ಲಿ ದೇವರು ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿ ಅವರನ್ನು ಇಟ್ಟು ಅವರಿಗೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ತಿಳಿಸುತ್ತದೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಎಲ್ಲವನ್ನ ಆತನಿಗೆ ನೀಡಿ ಅವನಿಗೆ ಷರತ್ತುಬದ್ಧ ಆಯ್ಕೆ ಸ್ವತಂತ್ರವನ್ನು ನೀಡುವವನಾಗಿದ್ದಾನೆ. ಯಾಕೆಂದರೆ
ಆ ಷರತ್ತಿನಲ್ಲಿ ಅವನು ಜೀವಿಸುವುದಾದರೆ ಯಾವಾಗಲೂ ಅವನು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವಿಸುವುದಕ್ಕಾಗಿಯೇ ಮತ್ತು ದೇವರು ಪ್ರೀತಿಯುಳ್ಳವನಾಗಿದ್ದು ತನ್ನ ಪ್ರೀತಿಯ ನಿಮಿತ್ತವಾಗಿಯೇ ನಮಗೆ ಆಯ್ಕೆ ಸ್ವಾತಂತ್ರ್ಯವನ್ನು ನೀಡುವವನಾಗಿದ್ದಾನೆ. ಇದನ್ನು ಅರಿತುಕೊಳ್ಳದ ನಾವು ಅನೇಕ ಸಂದರ್ಭದಲ್ಲಿ ದೇವರು ಯಾಕೆ ಹೀಗೆ ಮಾಡಿದನು, ಯಾಕೆ ಹಾಗೆ ಮಾಡಿದನು ಎಂದು ಪ್ರಶ್ನೆಯನ್ನು ಕೇಳುವವರಾಗಿದ್ದೇವೆ. ಆದರೆ ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ ಎಂಬುದಾಗಿ ತಿಳಿಸುತ್ತದೆ. ಈ ರೀತಿಯಲ್ಲಿ ಒಳ್ಳೆಯದನ್ನೇ ಬಯಸುವ ನಮ್ಮ ದೇವರು ಪಾಪ ದುಷ್ಟತನದಿಂದ ತುಂಬಿದ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿ ಈ ಹಲೋಕದ ಅಧಿಪತಿಯಾದ ಸೈತಾನನಿಂದ ಅನೇಕ ಉಪದ್ರವಗಳನ್ನು ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿ ಎಂದು ಹೇಳುವವನಾಗಿದ್ದಾನೆ. ಯಾಕೆಂದರೆ ಈ ಲೋಕದಲ್ಲಿ ಒಬ್ಬನು ನೀತಿವಂತನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುವಾಗ ನಮ್ಮ ಎಲ್ಲ ಪಾಪಗಳನ್ನು ದುಷ್ಟತನವನ್ನು ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡ ನಮ್ಮ ದೇವರು ದುಷ್ಟತನಕ್ಕೆ ಕಾರಣನಲ್ಲ. ಆದುದರಿಂದ ಯಾರೆಲ್ಲ ಇಂದು ತಮ್ಮ ಪಾಪಗಳನ್ನು ಬಿಟ್ಟುಬಿಟ್ಟು ದುಷ್ಟತನದಿಂದ ಜಯವನ್ನು ಹೊಂದಿ ದೇವರ ಪ್ರೀತಿಯನ್ನು ಇತರರಿಗೆ ತೋರಿಸಿ ಜೀವಿಸುವವರಾಗಿದ್ದಾರೋ ಅವರಿಗೆ ದೇವರು ನೂತನ ಭೂಮಿ ಆಕಾಶದಲ್ಲಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸುವಂತೆ ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಸೈತಾನನ ದುಷ್ಟತನವನ್ನು ಬಿಟ್ಟು ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಮುಂಬರುವ ನೂತನ ಭೂಮಿ ಆಕಾಶವನ್ನು ಎದುರು ನೋಡುತ್ತಾ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀನು ಪ್ರೀತಿಯುಳ್ಳ ದೇವರಾಗಿದ್ದೀಯ ಸ್ವಾಮಿ. ನೀನು ದುಷ್ಟತನಕ್ಕೆ ಕಾರಣನಲ್ಲ, ನಿನ್ನ ಪ್ರೀತಿ ಆಳ ಅಗಲವನ್ನು ಅರಿತುಕೊಂಡೆವು ಸ್ವಾಮಿ. ಆದುದರಿಂದ ದುಷ್ಟತನವನ್ನು ಬಿಟ್ಟು ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.